ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜರ್ನಿನ ಸ್ಟಾರ್ಟ್ ಮಾಡೋದು ಬಂದು ಜೆ ಪಿ ನಗರ ಮೆಟ್ರೋ ಸ್ಟೇಷನಿಂದ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ನನ್ನ ಪ್ರಯಾಣ ಇವತ್ತು KGF ಕಡೆಗೆ. ಹಾಗೆ ಎಸ್ಕಲೇಟರ್ ಮೇಲೆ ಹೋಗ್ತಾ ಇರ್ತೀನಿ. ಹೋಗಬೇಕಾದ್ರೆ ಟಿಕೆಟ್ ತೊಗೊಂಡು ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಮೆಟ್ರೋ ಕೂಡ ಬರುತ್ತೆ. ಅಲ್ಲಿಂದ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಬಂದು ನಾನೇನು ಮಾಡ್ತೀನಿ, KR ಪುರಮಲ್ಲಿ ಇಳಿದು KGF ಟ್ರೈನ್ಗೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ. ಯಾಕೆ ಟ್ರೈನ್ಗೆ ಅಂದರೆ ಬಸ್ ಆದರೆ ತುಂಬ ದೂರ ಆಗುತ್ತೆ, ಟ್ರೈನ್ ಆದರೆ ಈಸಿಯಾಗಿ ಹೋಗ್ಬೋದು ಅನ್ನೋ ಉದ್ದೇಶದಿಂದ. ಟಿಕೆಟ್ ಪ್ರೈಸ್ ಬಂದು 10 ರೂಪಾಯಿ ಇರುತ್ತೆ. ಹಂಗೆ ಟ್ರಾವೆಲ್ ಮಾಡ್ತಾ ಔಟ್ಸೈಡ್ದು ಕೂಡ ಒಂದು ವಿಡಿಯೋ ಮಾಡ್ತೀನಿ. ಮೇ ಬಿ ಇಲ್ಲಿ ಮಳೆ ಬರದೇ ಇರೋ ಕಾರಣ ತುಂಬ ಡ್ರೈ ಏರಿಯಾ ಅನಿಸುತ್ತೆ. ಹಾಗಾಗಿ ಇಲ್ಲಿ ವ್ಯವಸಾಯ ಕೂಡ ತುಂಬ ಕಮ್ಮಿ ಮಾಡ್ತಾರೆ ಅನಿಸುತ್ತೆ. ಎಲ್ಲಿ ನೋಡಿದ್ರು ಕೂಡ ಕೆಲವೊಂದು ಕಡೆ ಮುಳ್ಳು ಗಿಡಗಳು ಈ ಥರ ಇರುತ್ತೆ. ಹಾಗೆ ನನಗೂ ಕೂಡ ಸೀಟ್ ಮೇಲೆ ಕೂತು ಬೇಜಾರಾಗುತ್ತೆ. ಹಾಗೆ ಬಂದು ಒಂದು ಶಾರ್ಟ್ ವಿಡಿಯೋ ಕೂಡ ಮಾಡ್ತೀನಿ. ತುಂಬ ಗಾಳಿ ಕೂಡ ಬೀಸ್ತಾ ಇರುತ್ತೆ. ಏನೋ ಒಂಥರ ಖುಷಿ ಆಗುತ್ತೆ. ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನ ಆದಮೇಲೆ ಈ ಥರ ಒಂದು ಟ್ರಾವೆಲ್ ಮಾಡೋದು ತುಂಬ ಖುಷಿ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದು ನಮ್ಮ KGF ರೈಲ್ವೆ ಸ್ಟೇಷನ್ ಬರುತ್ತೆ. ಅಲ್ಲಿಂದ ರೈಲ್ವೆ ಸ್ಟೇಷನ್ ಸ್ಟಾಪ್ ಕೊಟ್ಟ ಮೇಲೆ ಜಸ್ಟ್ ವಾಕ್ ಮಾಡಿಕೊಂಡು ಈಗ ನೋಡಿ ರೈಲ್ವೆ ಸ್ಟೇಷನಿಂದ ಸ್ಟಾಪ್ ಆಗುತ್ತೆ. ನಾನೇನಂದರೆ ಒಂದು ಸ್ವಲ್ಪ ಮುಂದೆ ಬೋಗಿನಲ್ಲಿರ್ತೀನಿ. ಹಂಗಾಗಿ ಒಂದು ಸ್ವಲ್ಪ ಸ್ಟೇಷನಿಂದ ಒಂದು ಸ್ವಲ್ಪ ಮುಂದೆ ಬರ್ತೀನಿ. ಅಲ್ಲಿಂದ ಎಳೆದು ಜಸ್ಟ್ ವಾಕ್ ಮಾಡ್ಕೊಂಡು ಎಂಟ್ರೆನ್ಸಲ್ಲಿ ಹೋಗ್ಬೇಕಾದ್ರೆ ಇಲ್ಲೆಲ್ಲ ಆಟೋಗಳಿರುತ್ತೆ. ಆಟೋಗಳು ಏನಕ್ಕಪ್ಪ ಇರುತ್ತೆ ಅಂದರೆ ಸಿಟಿ ಬಂದು ಇಲ್ಲಿಂದ 1 ಕಿಲೋಮೀಟರ್ ಆ 2 ಕಿಲೋಮೀಟರ್ ಇರುತ್ತೆ. ಇಲ್ಲಿಂದ ಪ್ಯಾಸೆಂಜರ್ಗಳು ಕೂಡ ಸಿಟಿ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ತಗೋತಾರೆ. ಅಲ್ಲಿಂದ ನಮ್ಮ ಹುಡುಗ ಕೂಡ ಬರ್ತಾನೆ, ಅವನು ನನ್ನ ಪಿಕ್ ಮಾಡ್ತಾನೆ. ಅಲ್ಲಿಂದ ಕೂಡ ನಮ್ದು ಆ್ಯಸ್ ಯೂಸ್ವಲಿ ವರ್ಕ್ ರಿಲೇಟೆಡ್ ಏನಿದೆ ಅಲ್ಲಿಗೆ ಹೋಗ್ತೀನಿ. ಈ ಲೆಫ್ಟ್ ಸೈಡ್ ನಾವೇನು ನೋಡ್ತಾ ಇದ್ವಿ ಆ ದಿಬ್ಬ ಬಂದು KGF ಗಣಿಗಾರಿಕೆ ಆವಾಗ ಮಾಡಿದ್ದು. ಈ KGF ಬಂದು ಕೋಲಾರ ಜಿಲ್ಲೆಯಲ್ಲಿ ಬರುತ್ತೆ. KGF ಬಂದು ಕೋಲಾರ ಜಿಲ್ಲೆಯಲ್ಲಿ ಬರುತ್ತೆ. ಇದು ಬಂದು ಮೈನಿಂಗ್ ಇನ್ ದ ಗೋಲ್ಡ್ ಫೀಲ್ಡ್ ಅಂತಲೂ ಕೂಡ ಕರೀತಾರೆ. ಇದೆಲ್ಲ ಒಂದು ಅಲ್ಲಿ ವರ್ಕ್ ಮಾಡುವಂಥ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಗಳು ಕೂಡ ಆವಾಗ ವರ್ಕ್ ಮಾಡ್ತಾ ಇದ್ದಂಥ ಎಂಪ್ಲಾಯ್ಗಳಿಗೆ ಆಫೀಸ್ ಆಗಿರ್ಬೋದು, ಕ್ವಾರ್ಟರ್ಸ್ ಆಗಿರ್ಬೋದು, ಇದೆಲ್ಲ ಇಲ್ಲಿ KGFಲ್ಲಿ ಕೂಡ ಇರುತ್ತೆ. ಇವಾಗ ಬಂದು ಒಂದು ಕಾಲದಲ್ಲಿ KGF ಬಂದು ಗೋಲ್ಡ್ ಫೀಲ್ಡ್ ಅಂತಲೂ ಕರೀತಾ ಇರ್ತಾರೆ, ಫೇಮಸ್ ಇತ್ತು. ಬಟ್ ಇವಾಗ ರಾಯಚೂರಿನ ಹಟ್ಟಿ ಅನ್ನೋದು ಫೇಮಸ್ ಇದೆ ಗೋಲ್ಡ್ ಫೀಲ್ಡ್ಗೆ. ಇದೆಲ್ಲ ಬಂದು ಬಿಲ್ಡಿಂಗ್ ಏನು ನೋಡ್ತಾ ಇದ್ವಿ ನಾವು ಲೆಫ್ಟ್ ಸೈಡ್ ಆಫೀಸ್ ಎಲ್ಲ ಬಂದು ವರ್ಕ್ ರಿಲೇಟೆಡ್ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ವರ್ಕ್ ಯಾರ್ಯಾರು ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಈ BEML ಬಂದಮೇಲೂ ಕೂಡ ಬೆಮೆಲ್ ಬಂದಮೇಲೂ ಕೂಡ KGFಲ್ಲಿ ಗೋಲ್ಡ್ ಪಿನ್ನ ಸ್ಟಾಪ್ ಮಾಡಿರೋದು. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಆನ್ ದಿ ವೇ ಇದೆಲ್ಲ ನೋಡ್ಕೊಂಡು ಹೋಗ್ಬೇಕಾದ್ರೆ ಫೀಲ್ಡಲ್ಲಿ ನೋಡ್ತಾ ಇರ್ತೀವಿ ಗಿಡ ಮರ ಎಲ್ಲ ಇದೆಲ್ಲ ನೋಡ್ತಾ ಇರ್ತೀವಿ. ತುಂಬ ಬಿಲ್ಡಿಂಗ್ ಕೂಡ ಇರುತ್ತೆ. ಈ KGF ಬಂದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಕೂಡ ತುಂಬ ಜನ ವರ್ಕ್ ಮಾಡ್ತಾ ಇರ್ತಾರೆ. ನೋಡಿ ಅಲ್ಲಿ ಬೆಮೆಲ್ ಕೂಡ ಬೋರ್ಡ್ ಕಾಣಿಸುತ್ತೆ BEML ಅಂತ. ಅದಾದಮೇಲೆ ನೆಕ್ಸ್ಟ್ ಟ್ರಾವೆಲ್ ಬಂದು ಇಲ್ಲಿ ವರ್ಕ್ ಮುಗಿಸಿ ನಮ್ಮದು ಜರ್ನಿ ಬಂದು ಬಂಗಾರಪೇಟೆ ಕಡೆಗೆ. ಯಾಕೆ ಅಂದರೆ ಇಲ್ಲಿ ಬಸ್ನ ನೋಡಿದ್ರೆ ಕೋಲಾರ ಮತ್ತು ಹೊಸಕೋಟೆ ಇದೆಲ್ಲ ಬಳಸ್ಕೊಂಡು ಹೋಗುತ್ತೆ. ಟ್ರೈನ್ ಕೂಡ ತುಂಬ ಬೆಟರ್ ಇರುತ್ತೆ, ಅಂದರೆ ಟ್ರಾವೆಲ್ಲು ಟೈಮ್ನ ಫಾಸ್ಟಾಗಿ ಕ್ಯಾಚ್ ಮಾಡ್ಬೋದು ಅಂತ. ಇನ್ನೊಂದೇನೆಂದರೆ ಪ್ರೈಸ್ ವೈಸು ಕೂಡ ರೀಸನಬಲ್ ಇರುತ್ತೆ. ಹಂಗೆ ನೋಡಿದ್ರೆ ಯಾವುದೋ ಒಂದು ಟೆಂಪಲ್ ಕೂಡ ಸಿಗುತ್ತೆ. ಜಸ್ಟ್ ಹಂಗೆ ಮುಂದೆ ಹೋಗ್ತಾ ಲೆಫ್ಟು ಸೈಡು ಮತ್ತು ರೈಟ್ ಸೈಡು ಮರಗಳನ್ನ ನೋಡಿದ್ರೆ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನಾವು ನಾರ್ಮಲಾಗಿ ಸಿಟಿಲಿ ನೋಡಿ ತುಂಬ ಬೇಜಾರಾಗಿರುತ್ತೆ. ಇಲ್ಲಿ ಒಂಥರ ವಾತಾವರಣ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಅದಾದಮೇಲೆ ನೋಡಿ ವ್ಯೂಸ್ ಕೂಡ ನೀವು ನೋಡ್ಬೋದು ಹೆಂಗಿದೆ ಅಂತ. ಲೆಫ್ಟು ರೈಟ್ ಎಲ್ಲ ಒಂದು ಎಡಗಡೆ ಬಲಗಡೆ ಎಲ್ಲ ತುಂಬ ಮರಗಳಿರುತ್ತೆ. ರೋಡ್ ಕೂಡ ತುಂಬ ನೆರಳಿನ ವಾತಾವರಣ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ನಾವು ಹೋಗೋದೇ ಬಂಗಾರಪೇಟೆ ಕಡೆಗೆ. ಇದು ಬಂದು ಸರ್ ಎಂ ವಿಶ್ವೇಶ್ವರಯ್ಯ. ನೆಕ್ಸ್ಟ್ ಅದಾದಮೇಲೆ ಒಂದು ಹೋಟೆಲ್ಲು ಬರ್ತೀವಿ. ಹೋಟೆಲಲ್ಲಿ ಈ ಹೋಟೆಲ್ ಯಾರಾದರೂ ಬಂಗಾರಪೇಟೆ ರೂಟ್ ಹೋಗ್ತಾ ಇದ್ದರೆ KGF ಬಂಗಾರಪೇಟೆ ರೂಟು. ಇದು ಕೂಡ ಹೋಟೆಲ್ ರೀಸನಬಲ್ ಇದೆ. ಊಟ ಕೂಡ ತುಂಬ ಚೆನ್ನಾಗಿದೆ. ವೆನಿಸ್ ಬಿರಿಯಾನಿ ಅಂದ್ಬಿಟ್ಟು ನಾವು ಇಲ್ಲಿ ಊಟ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಜರ್ನಿನ. ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ನೆಕ್ಸ್ಟ್ ಬರೋದೇ ನಾವು ಬಂಗಾರಪೇಟೆ ರೈಲ್ವೆ ಸ್ಟೇಷನ್ಗೆ ಬರ್ತೀವಿ. ನನ್ನ ಟ್ರೈನ್ ಬಂದು ಮಾಲೂರಿಗೆ ಹೋಗ್ಬೇಕಾಗಿರುತ್ತೆ. ಮಾಲೂರಿಗೆ ಬಂದು 5:30 ಇರುತ್ತೆ. ಹಂಗಾಗಿ ಬಂದು ಬ್ಯಾಂಗ್ಳೂರಿಗೆ ಬಂದು 6:30 ಹಂಗಿರುತ್ತೆ. ಇಲ್ಲಿ ನೋಡುವ ಟಿಕೆಟ್ ತೊಗೋತೀನಿ. ತುಂಬ ಕ್ಯೂ ಕೂಡ ಇರುತ್ತೆ. ಟಿಕೆಟ್ ಪ್ರೈಸ್ ಬಂದು ನಮಗೇನಾಗುತ್ತೆ ಅಂದರೆ ಜಸ್ಟ್ 10 ರೂಪಾಯಿ ಇರುತ್ತೆ. ಮಾಲೂರಿಗಾದರೆ, ಬೆಂಗಳೂರಿಗಾದರೆ 20 ರೂಪೀಸ್ ಇರುತ್ತೆ. ಹಾಗೆ ಈ ಜೋಲಾರ್ಪೇಟೆ ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳೋದಾದರೆ ಇದು ಬಂದು ನಾರ್ಮಲಾಗಿ ಚೆನ್ನೈ ಮತ್ತು ಬಂಗಾರಪೇಟೆ ಬ್ಯಾಂಗ್ಳೂರು ಇದು 3ಕ್ಕೂ ಕೂಡ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ತಮಿಳ್ನಾಡಿಗೆ ಜರ್ನಿ ಮಾಡೋದೆಲ್ಲ ಬಂದು ಈ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ನೇ. ಕೆಲವರು ತುಂಬ ಜನ ಬಂದು ಬೆಳಿಗ್ಗೆ ಮತ್ತು ಸಂಜೆ ಬೆಂಗಳೂರಿಗೆ ತುಂಬ ಜನ ಟ್ರಾವೆಲ್ ಮಾಡ್ತಾರೆ ವರ್ಕ್ ರಿಲೇಟೆಡಲ್ಲಿ.
ನೆಕ್ಸ್ಟ್ ಬಂದು ಟಿಕೆಟ್ ತೊಗೊಂಡು ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ಟ್ರೈನ್ ಕೂಡ ಅದೇ ಬರುತ್ತೆ. ನೆಕ್ಸ್ಟ್ ಬಂದು ನಾನು ಬಂದಿದ್ದೆ ಕೆ ಆರ್ ಪುರಮ್ಗೆ ಬಂದು ನೆಕ್ಸ್ಟ್ ಬಂದು ನಮ್ಮ ಜರ್ನಿನ ಬಂದು JP ನಗರ್ ಮೆಟ್ರೋ ಸ್ಟೇಷನಲ್ಲಿ ಎಂಡ್ ಮಾಡ್ತೀನಿ. ಇದು ಬಂದು ಆಲ್ರೆಡಿ ಸುಮಾರು 8 ಗಂಟೆ 8:30 ಸಮಯ ಆಗಿರುತ್ತೆ. ಜಸ್ಟ್ ನಾವು ಕೂಡ ತುಂಬ ಟಯರ್ಡ್ ಆಗಿರ್ತೀವಿ. ಇದು ಬಂದು ಶಾರ್ಟ್ ವಿಡಿಯೋ ನಂದು KGF ಜಸ್ಟ್ ವರ್ಕ್ ರಿಲೇಟೆಡ್ ಆಗಿದ್ದು. ಆಪ್ಷನ್ ಏನಾದರೂ ಮುಂದೆ ಇದ್ದರೆ KGFದೇ ಒಂದು ಮಾಡೋಣ, ಒಂದು ರಿಲೇಟೆಡ್ ವಿಡಿಯೋ. ಥ್ಯಾಂಕ್ ಯು ಟೀಮ್. ಇದರಲ್ಲೇನು